ನಮಸ್ಕಾರ ವೀಕ್ಷಕರೇ, ಜನರ ಕೂಗು ವಿಶೇಷ ವಾರ್ತೆಗೆ ಸ್ವಾಗತ. ಬರಡು ಭೂಮಿಗೆ ಬಿದಿರು ಸಂಜೀವಿನಿ, ರೈನೋ ಬಿದಿರಿನ ಪ್ರಾಯೋಗಿಕ ಕೃಷಿಗೆ ನಡಹಳ್ಳಿ ಹೆಜ್ಜೆ. ವಾರ್ತೆಗಳ ವಿವರ. ಮುದ್ದೆಬಿಹಾಳ. ಇವತ್ತಿನ ರಾಜಕಾರಣಿಗಳು ಅಂದ ತಕ್ಷಣ ನಮಗೆ ನೆನಪಾಗೋದು ಬಿಳಿ ಖಾದಿ, ಭಾಷಣ, ಚುನಾವಣೆ. ಆದರೆ ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕ ಮಾಜಿ ಶಾಸಕ ಎಸ್ ಪಾಟೀಲ್ ನಡಹಳ್ಳಿಯವರು ಮಾತ್ರ ಮಣ್ಣಿನ ಮಗನಾಗಿ ಹಸಿರು ಕ್ರಾಂತಿ ಮಾಡುತ್ತಿದ್ದಾರೆ. ಹೌದು, ತಮ್ಮ ಜಮೀನಿನಲ್ಲಿ ಗಟ್ಟಿ ಬಿದಿರು ಬೆಳೆದು ಕರಾವಳಿ ಬಯಲು ಸೀಮೆಯ ರೈತರಿಗೆ ಹೊಸ ದಾರಿ ತೋರಿಸುವ ಪ್ರಯತ್ನ ಮಾಡಿದ್ದಾರೆ. ಏನಿದು ನಡಹಳ್ಳಿ ಅವರ ಬಿದಿರು ಮ್ಯಾಜಿಕ್? ನೋಡೋಣ ಈ ಸ್ಪೆಷಲ್ ರಿಪೋರ್ಟ್. ಉತ್ತಮವಾಗಿ ಬೆಳೀತಕ್ಕಂಥ ಬಿದಿರು ಯುಪಿಯಲ್ಲಿ ಬರುತ್ತೆ. ಹೆಚ್ಚು ಬೆಲೆ ಇರತಕ್ಕಂಥ ಬಿದಿರು ಇದು. ಇದಕ್ಕೆ ಒಂದು ಗಳ ನೋಡಿ, 20 ಅಡಿ ಒಂದು ಗಳ ಬಂದ್ರೆ 100 ರೂಪಾಯಿ ಸಿಗ್ತದೆ. 100 ರೂಪಾಯಿ ಬೆತ್ತದ ಬಿದಿರು ಅಂತ ಇರುತ್ತೆ. ಪೊಲೀಸರ ಕೈಲೆಲ್ಲ ಬೆತ್ತದ ಗಾಡಿ ಬಡಿಗೆ ಇರ್ತದೆ, ಅದು ಬೆತ್ತದ ಬಿದಿರು ಅಂತ. ಇದನ್ನ ಎದಕ್ಕೆ ಯೂಸ್ ಮಾಡ್ತಾರಂದ್ರೆ ಕಟ್ಟಡಕ್ಕೆ ಯೂಸ್ ಮಾಡ್ತಾರೆ. ಸ್ಟೀಲ್ ಬಲ್ಲು ಕಾಲಮ್ ಹಾಕ್ತೀವಿ, ಆಮೇಲೆ ರೂಫಿಂಗ್ ಹಾಕ್ತೀವಿ, ಫ್ಲೋರಿಂಗ್ ಹಾಕ್ತೀವಿ, ಸ್ಟೀಲ್ ರಾಡ್ ಹಾಕ್ತೀವಲ್ಲ, ಅದ್ರ ಬಗ್ಗೆ ಯೂಸ್ ಮಾಡ್ತಾರೆ. ಇದು ಅತ್ಯಂತ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು. ಇದು ಒಂದು ಎಕರೆಗೆ ಮನಸ್ಸು ಮಾಡಿದ್ರೆ 800 600 800 ಎಕರೆ. ಇದು ಒಂದು ವರ್ಷಕ್ಕೆ 6ನೇ ವರ್ಷದಿಂದ ಕಟಿಂಗ್ ಸ್ಟಾರ್ಟ್ ಆಗುತ್ತೆ. ಒಂದು 6ನೇ ವರ್ಷಕ್ಕೆ 2.5 ಲಕ್ಷ ಕೊಡ್ಬೇಕು ಎಕರೆ. ಇದು 10 ವರ್ಷಕ್ಕ ಇದು ಪ್ರತಿ ತಿಂಗಳು 10 ಲಕ್ಷ ಕೊಡುತ್ತೆ. ಹೆಂಗೆ ಅಂದ್ರೆ ನೋಡಿ, ಇದು ಒಂದಾಗೈತಲ್ಲ, ಮೊದಲು ನಾ ಒಂದು ಹಚ್ಚಿದ್ದೆ, ಎಷ್ಟು ಬಂದಿದೆ ಇದು ನೋಡಿ, ಸುಮಾರು 8 ಬಂದಿದೆ. ಮಿನಿಮಮ್ 6 ಬರುತ್ತೆ, ಮ್ಯಾಕ್ಸಿಮಮ್ 10 ಬರ್ತದೆ. ಅರ್ಥ ಆಯ್ತು ನಿಮ್ಗೆ? ಸೊ 8 ಬಂದಿದೆ. 8ಕ್ಕೆ ಮತ್ತೆ ಒಂದೊಂದು 6 ಬರುತ್ತೆ ನೆಕ್ಸ್ಟ್ ಇಯರ್, ಒಂದು ವರ್ಷದಲ್ಲಿ. ಹಿಂಗೆ 6 ವರ್ಷಕ್ಕೆ ಸುಮಾರು 48ರಿಂದ 50 ಗಳ ಬರ್ತದೆ. 6 ವರ್ಷದ ನಂತರ ಇದನ್ನ ನೀವು ಫಸ್ಟ್ ಮೊದಲು ಯಾವ್ದು ಬಂದಿರ್ತದೆ ಅದನ್ನ ಕಡಿತಾ ಹೋಗ್ತೀವಿ. ನೀವು ಹಚ್ಚಿದ್ದು ಎಷ್ಟು? 7ರಿಂದ 8 ತಿಂಗಳು ಇರ್ತದೆ. ಇನ್ನೂ ದಪ್ಪ ಆಗುತ್ತೆ. ಮಾಜಿ ಶಾಸಕರಾದ ಎಸ್ ಪಾಟೀಲ್ ನಡಹಳ್ಳಿ ಅವರು ಸಾಂಪ್ರದಾಯಿಕ ರಾಜಕಾರಣದ ಜೊತೆಗೆ ಕೃಷಿಯಲ್ಲೂ ಹೊಸ ಹಾದಿ ತುಳಿದಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಗಟ್ಟಿ ಬಿದಿರು, ರೈನೋ ಬಿದಿರು ಕೃಷಿಯನ್ನು ತಮ್ಮ ಜಮೀನಿನಲ್ಲಿ ಕೈಗೊಂಡಿದ್ದಾರೆ. ಬರಡಾಗುತ್ತಿರುವ ಭೂಮಿಗೆ ಬಿದಿರು ಸಂಜೀವಿನಿ ಎನ್ನುವ ನಡಹಳ್ಳಿಯವರು ಅದರ ಕುರಿತಾಗಿ ತಮ್ಮದೇ ಶೈಲಿಯಲ್ಲಿ ವಿವರಣೆಯನ್ನು ನೀಡಿದ್ದಾರೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಬರಂಗಿಲ್ಲ. ಇದು ಏನೋ ಸಮುದ್ರ ದಂಡಿ ಗಟ್ಟೆ ಬೆಳಿತಿದ್ವಿ, ಇದಕ್ಕೆ ಹೆಚ್ಚು ಇದು ಇರಬೇಕು, ಹಾಗೆ ಹೀಗೆ ಕದಾವು. ಅದು ಆಕ್ಚುಲಿ ಹೇಳ್ತೀನಿ, ಇದರಷ್ಟು ಒಳ್ಳೆ ಉಪಕಾರಿ ರೈತನಿಗೆ ಯಾವುದೂ ಅಲ್ಲ. ಇದು ಮೇನ್ ಏನ್ ಗೊತ್ತಾ, ನಿಮ್ಗೆ ಮನೆ ಕಟ್ಟಕ್ಕೆ ಬರ್ತದೆ, ಕನ್ಸ್ಟ್ರಕ್ಷನ್ಗೆ, ಆಮೇಲೆ ನಿಮ್ಮ ಫರ್ನಿಚರ್ಗಳು ರೆಡಿ ಮಾಡ್ಕೊಳ್ಳಿ, ಆಮೇಲೆ ನಿಮ್ಮ ಬೆಳೆಗಳನ್ನ ಬೆಳಿಲಿಕ್ಕೆ ಈ ಕಾಯಿಪಲ್ಲೆ ಬೆಳಿತೀವಿ, ಅವಕ್ಕೆಲ್ಲ ಏನು ಸಪೋರ್ಟ್ ಕೊಡ್ತೀವಲ್ಲ, ಆ ಸಪೋರ್ಟ್ ಬೇಕಾದ್ರೆ ಕೇಳ್ರಿ. ನಿನ್ನೆ ಒಬ್ಬ ಬಂದಿದ್ದಾನ ನಮ್ಮ ಹತ್ರ, ಒಬ್ಬ ಹುಡುಗ ಅನಿಲ್ ನಾಯಕ್ ಅಂತ ಹೇಳಿ. ಅವನು 8 ಎಕರೆ ಇದಾಕಿದ್ದಾನೆ, ಟೊಮೆಟೊ ಹಾಕಿ. ಅವನು 8 ಎಕರೆಗೆ ಅವನು 2,000 ಬಿದಿರು ತರಿಸಿದ, 8 ಕೋಟಿನು. ನಾನು ಕೇಳಿದೆ, ಒಂದೊಂದು ಬಿದಿರಿಗೆ 8 ಕೋಟಿ ಅಂತ ಕೇಳಿದೆ. 38 ರೂಪಾಯಿ ಪ್ಲಸ್ ಟ್ರಾನ್ಸ್ಪೋರ್ಟೇಷನ್ ಸೇರಿ 45 50 ರೂಪಾಯಿ ಬಿದ್ದ ಒಂದಕ್ಕೆ. 8 ಫುಟ್ ಐತಿ, 8 ಫುಟ್ ಐತಿ. ಗೊತ್ತಾಯ್ತಾ? ಅವನಿಗೆ 2,000 ತರ್ಸಾನ. ಅದು ಎಷ್ಟಾಯ್ತು ನೋಡಿ. ನೀವೇನು ಮಾಡ್ಬೇಕಾಗಿಲ್ಲ, ನಮ್ಮ ರೈತರಿಗೆ ಇದು ಎಷ್ಟು ಉಪಕಾರಿ ಅನ್ನೋದು ನಾನು ನಿಮ್ಗೆ ಹೇಳ್ತೇನೆ. ಇದು 40 ಅಡಿ ಬೆಳಿತೀವಿ. ಇದು ಬಾಂದ್ ಆಗುತ್ತೆ. ಇದನ್ನ ಯಾವ ಕುರಿ ತಿನ್ನಂಗಿಲ್ಲ, ಹೌದಾ? ದನಗಳು ತಿನ್ನಲ್ಲ. ನಿಮಗೆ ಇದನ್ನ ಒಂದು ಬಾಂದ್ ಆಯ್ತು. 2ನೇದ್ದು ಆ ಹೊಲಗಳಿಗೆ ಬರ್ತಕ್ಕಂಥ 40 ಅಡಿ ಇದನ್ನ ಬೇಲಿ ತರ ಬೆಳೆಯೋದ್ರಿಂದ ಆ ಒಳಗಡೆ ಬರ್ತಕ್ಕಂಥ ಕ್ರಿಮಿಕೀಟಗಳಿರ್ತಾವ, ಹೊಲಕ್ಕೇನು ಹುಳ ಬರ್ತಾವಲ್ಲ, ಅದೆಲ್ಲನೂ ತಡಿತೀವಿ. ಒಂದು, ಆಮೇಲೆ ಟೆಂಪರೇಚರ್ ಡೌನ್ ಆಗುತ್ತೆ ಅಟ್ಲೀಸ್ಟ್. ಆಮೇಲೆ ಇದು ನಿಮ್ಗೆ ಆದಾಯ ಕೊಡುತ್ತೆ. ಇದಕ್ಕೇನು ಗೊಬ್ಬರ ಹಾಕ್ಬೇಕಾಗಿಲ್ಲ, ಏನು ನೀರು ಬಿಟ್ಟು ಸಾಕು. ಅದು ಎಷ್ಟು 4ರಿಂದ 5 ವರ್ಷ ನೀರು ಬಿಡ್ಬೇಕಷ್ಟೇ. ಆಮೇಲೆ ನೀರು ಬೇಡ, ಏನು ಬೇಡ. ಮುಂದಿನ 50 ವರ್ಷ ನಿಮ್ಗೆ ಆದಾಯ ಕೊಡುತ್ತೆ. ಈ ಸಸಿ ಎಲ್ಲ ಎಲ್ಲಿ ಸಿಗ್ತವೆ? ಇದನ್ನ ನಾನು ಮಹಾರಾಷ್ಟ್ರದಿಂದ ತರಿಸಿದ್ದೆ, ಇದು ಮಹಾಬಲೇಶ್ವರದಿಂದ. ನಾನು ಟ್ರಯಲ್ ನೋಡೋಣ ಅಂತ ತರಿಸಿದ್ದೆ.
ಸುಮಾರು 250 ಸಸಿಗಳ ಇದನ್ನ ಟ್ರಯಲ್ ನೋಡೋಣ, ನಮ್ಮಲ್ಲಿ ಬರುತ್ತೆ ಇಲ್ಲ ಅಂತ ಹೇಳಿ. ನೋಡಿದ ಬಹಳ ಖುಷಿ ಆಯ್ತು. ಇದನ್ನ ನಾನು ಮೊದಲು ಪ್ರಯೋಗ ಮಾಡೋಣ ನಮ್ಮ ರೈತರಿಗೆ ಹೇಳೋದಕ್ಕಿಂತ ಅಂತೇಳಿ. ಒಂದು ಇದು ನಮ್ಮ ರೈತನಿಗೆ ATM ಇದ್ದಂಗೆ ನೋಡಿ. ರೈತರು ಏನ್ ಮಾಡ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಈ ರೀತಿ ಬಾಂದಿಗೆ ಬಿದಿರು ಹಾಕೋಬೇಕು. ನಮ್ಮಲ್ಲಿ ಒಂದು ಗಿಡ ಇಲ್ಲ ಈಗ ನೋಡಿ, ಇರಾನ್ನಾಗ ಯುದ್ಧ ನಡೆದೈತೆ ಹೌದಾ. ಇರಾನ್ನಾಗ ಯುದ್ಧ ಕಂಟಿನ್ಯೂ ಆಯ್ತು ಅಂದ್ರೆ ಇರಾನ್ನಲ್ಲಿ ಜನ ಉಪವಾಸ ಆಯ್ತಾರಲ್ಲ ಗೊತ್ತಿಲ್ಲ. ಬಟ್ ನಮ್ಮ ದೇಶದಾಗ ಹೋದ್ರೆ ಬಹಳ ಮಂದಿ ಅಡಿಗೆ ಮಾಡೋದು ಕಷ್ಟ ಆಗಿ ಸಾಯ್ಬೋದು, ಆ ಪರಿಸ್ಥಿತಿ ಇದೆ. ಯಾಕಂದ್ರೆ ಪ್ರತಿ ಹಳ್ಳಿಗಳಲ್ಲಿ ಪ್ರತಿಯೊಬ್ಬರು ಎಲ್ಲಿ ಕಟ್ಟಿಗೆ ಒಲೆ ಇಲ್ಲೇ ಇಲ್ಲ, ಎಲ್ಲ ಗ್ಯಾಸಿನ ಒಲೆ. ಮತ್ತೆ ಗ್ಯಾಸ್ ಎಲ್ಲಿಂದ ಬರ್ಬೇಕು? ಇರಾನಿಂದ ಬರ್ಬೇಕು, ಕತಾರಿಂದ ಬರ್ಬೇಕು. ಇದೇನಾಗುತ್ತೆ ನೋಡಿ, ಮ್ಯಾಲಿಂದ 40 ಟೋಟಲ್ 40 ಅಡಿ ಬೆಳಿತೀವಿ, 20 ಅಡಿ ನೀವು ಯೂಸ್ ಮಾಡ್ತೀವಿ. ಮ್ಯಾಲಿಂದ 50% ಇಲ್ಲ ಅದ್ ಕಟ್ ಮಾಡಿ ಅದನ್ನ ಪೆಲೆಟ್ ಮಾಡ್ಬೋದು. ಪೌಡರ್ ಮಾಡಿ ಪೆಲೆಟ್ ಮಾಡ್ಬಿಟ್ರೆ ನೀವು ಉರು ಒಲೆ ಇರುತ್ತಲ್ಲ, ಪೆಲೆಟ್ ಒಲೆಗಳು ಬಂದಾವ ಈಗ. ಪೆಲೆಟ್ ಒಲೆಗಳು ಯೂಸ್ ಮಾಡಿದ್ರೆ ಇವತ್ತೇನು ಗ್ಯಾಸಿನ ರೇಟ್ ಏನೈತಲ್ಲ, ಗ್ಯಾಸಿನ ರೇಟ್ಗಿಂತ ಅರ್ಧ ರೇಟ್ಗೆ ನಮ್ಗೆ ಇದು ಸಿಗ್ತದೆ. ಅದಕ್ಕೆ ನಮ್ಮ ರೈತರು, ನಮ್ಮ ಗ್ರಾಮೀಣ ಪ್ರದೇಶದ ಜನ, ನಾವು ಸ್ವಾವಲಂಬಿ ಆತ್ಮನಿರ್ಭರ ಭಾರತ ಕಟ್ಟಬೇಕು ಅಂತ ಹೇಳಿ ನರೇಂದ್ರ ಮೋದಿಜಿ ಅವ್ರೇನು ಕನಸಿದೆ, ಆ ಕನಸು ನೆನಸಾಗಬೇಕಾಗಿದೆ. ನಾವು ಎಲ್ಲನೂ ನಾವೇ ತಯಾರು ಮಾಡ್ಕೋಬೇಕು. ನಮ್ಗೇನ್ ಬೇಕು ಉರುಳು ನಾವೇ ತಯಾರು ಮಾಡ್ಕೋಬೇಕು, ನಮ್ ಕಟ್ಟಿಗೆ ಏನ್ ಬೇಕು ನಾವೇ ತಯಾರು ಮಾಡ್ಕೋಬೇಕು. ಆಮೇಲೆ ನೀವು ಯಾರಾದ್ರೂ ಹೋಗಿ ನೋಡಿ ಬನ್ನಿ, ಬೆಂಗಳೂರಲ್ಲಿ ಟರ್ಮಿನಲ್ 2 ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕಟ್ಟಿದ್ದಾರೆ, ಬಿದಿರಿಂದನೇ ಕಟ್ಟಿದ್ದಾರೆ. ಬೆಸ್ಟ್ ಕ್ವಾಲಿಟಿ ಬಿದಿರಿಂದ ಕಟ್ಟಿದ್ದಾರೆ. ಅದನ್ನ ಎಲ್ಲ ಚೈನಾದಿಂದ ಇಂಪೋರ್ಟ್ ಮಾಡಿದ್ದಾರೆ. ನಾವು ಇವತ್ತೇನ್ ಮಾಡ್ತಾ ಇದೀವಿ ಗೊತ್ತಾ? RCC ಮನೆ ಕಟ್ತಾ ಇದೀವಿ. ಏನು ಯೂಸ್ ಮಾಡ್ತಾ ಇದೀವಿ? ಸ್ಟೀಲ್ ಯೂಸ್ ಮಾಡ್ತಾ ಇದೀವಿ, ಸಿಮೆಂಟ್ ಯೂಸ್ ಮಾಡ್ತಾ ಇದೀವಿ. ಅದರಿಂದ ಒಂಥರ ಏನಾಗುತ್ತೆ ಹೇಳು, ಬಾಯ್ಲರ್ ಕಟ್ಟಿದಂಗ. ನಾವು ಒಳಗಡೆ ಕುತ್ಕೊಂಡ್ರೆ ಸಂಕಟ, ಅದಕ್ಕೆ AC ಹಾಕಬೇಕು, ಇಲ್ಲ ನೀವು ಕುಂದ್ರಕ್ಕಾಗಲ್ಲ. ಆಕ್ಚುಲಿ ಹಿಂದಿನ ನಮ್ಮ ಹಿರಿಯರು ಏನ್ ಮಾಡ್ತಿದ್ರು? ಬಿದಿರು ಯೂಸ್ ಮಾಡ್ತಿದ್ರು, ಆಮೇಲೆ ಕಟ್ಟಿಗೆ ಯೂಸ್ ಮಾಡ್ತಿದ್ರು. ಈಗ ನಾವೇನ್ ಮಾಡಕತ್ತೀವಿ? ಎಲ್ಲ RCC ಮನೆ. ನಮ್ಮ ಭಾಗಕ್ಕೆ RCC ಮನೆ ಸೂಕ್ತ ಅಲ್ಲೇ ಅಲ್ಲ. ಅದಕ್ಕೆ ಆಮೇಲೆ RCC ಮನೆಗಳು ಕಟ್ಟಕ್ಕೆ ರೊಕ್ಕ ಜಾಸ್ತಿ ಖರ್ಚು ಬರ್ತದೆ, ಇದ್ರದ್ದು ಮನೆಗಳು ಕಟ್ಟಕ್ಕೆ ಅತಿ ಕಡಿಮೆ ಖರ್ಚು ಬರ್ತದೆ. ನಾನು ತರ್ಸಿದ್ ಸ್ವಲ್ಪ ಜಾಸ್ತಿ ರೇಟ್ ತರ್ಸಿದ್ದೆ, ಯಾಕಂದ್ರೆ ಸ್ವಲ್ಪ ಜಾಸ್ತಿ ಅದು ವಯಸ್ಸಾಗಿರೋದು. 2 ವರ್ಷದ್ದು ಸಸಿ ತರ್ಸಿದ್ ನಾನು 275 ರೂಪಾಯಿ ಒಂದು ಸಸಿ ತರ್ಸಿದ್ದೆ. ಬಟ್ ರೈತರಿಗೆ ಕಮ್ಮಿ ಸಿಗ್ತದೆ. ಅದು ಈಗಾಗಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ನ್ಯಾಷನಲ್ ಬ್ಯಾಂಬೂ ಮಿಷನ್ ಅಂತ ತಂದಿದ್ದಾರೆ. ಇದನ್ನೊಂದು ಯುದ್ಧೋಪಾದಿಯಲ್ಲಿ ಮಾಡ್ಬೇಕು ಅಂತ ಹೇಳಿ. ಎಲ್ಲಾ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಏನಿದೆಯಲ್ಲ, ಆಮೇಲೆ ಲೈವ್ಲಿಹುಡ್ ಮಿಷನ್ ಅಂತ ಇದೆಯಾ, ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್. ಅದ್ರಲ್ಲಿ ಏನ್ ಮಹಿಳೆಯರು ಇರ್ತಾರೆ ಅವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ 60 ಸಸಿ ಕೊಡ್ಬೇಕಂತ ಇರ್ತದೆ ಮಹಿಳೆಗೆ. ಅದ್ರ ಸರ್ಕಾರ ಕೊಡ್ತಾ ಇಲ್ಲ. ಸರ್ಕಾರದ ಬಗ್ಗೆ ಮಾತಾಡಿದ್ರೆ ಮತ್ತೆ ರಾಜಕಾರಣ ಆಗ್ಬಿಡ್ತದೆ, ಬೇಡ. ಅದು ಎಲ್ಲರೂ ರಾಜಕಾರಣ ಆಕ್ಚುಲಿ ಪ್ರತಿಯೊಬ್ಬ ಮಹಿಳೆ ಕೊಟ್ಟು ಬೆಳೆಸ್ಬೇಕು. ಅದು ಸೆಂಟ್ರಲ್ ಗೌರ್ಮೆಂಟ್ ಸಬ್ಸಿಡಿ ಕೊಡ್ತಾ ಇದೆ, ಸ್ಟೇಟ್ ಗೌರ್ಮೆಂಟ್ ಸಬ್ಸಿಡಿ ಕೊಟ್ರೆ ಆಲ್ರೆಡಿ ಮಾಡಿದ್ರು. ಆಮೇಲೆ ನೋಡ್ರಿ, ಮಹಾರಾಷ್ಟ್ರದಲ್ಲಿ ಹೈಯೆಸ್ಟ್ ರೈತರು ಹೊಲಗಳಿಗೆ ಹಚ್ಚಕತ್ ನೋಡ್ರಿ, ಡೈರೆಕ್ಟ್ 5 ಎಕರೆ 6 ಎಕರೆ ಹೌದು, ಹೈಯೆಸ್ಟ್ ರೈತರು ಹೊಲಗಳಿಗೆ ಹಚ್ಚಕತ್ತಾರೆ. ಇದರಿಂದ ಇಥನಾಲ್ ತಯಾರು ಮಾಡ್ತಾರೆ, ಇದರಿಂದ ಪೆಲೆಟ್ ತಯಾರು ಮಾಡ್ತಾರೆ. ಬಟ್ ನಾವು ಮಾಡ್ಬೇಕು ಅಂತ ಹಚ್ಚಿದೀನಿ, ನೋಡೋಣ ಎಷ್ಟು ಮಟ್ಟಿಗೆ ನಮ್ಮ ರೈತರು ತಯಾರಾಗ್ತಾರೆ ಗೊತ್ತಿಲ್ಲ ನನಗೆ. ಬಟ್ ನಾನು ಕೊಟ್ಟು ಯಾವುದನ್ನ ನಮ್ಮ ರೈತರಿಗೆ ಹೇಳ್ಕೊಡೋಕ್ಕಿಂತ ಮುಂಚಿತವಾಗಿ ನಾವು ಟ್ರಯಲ್ ಮಾಡ್ತೀವಿ. ಮಣ್ಣಿನ ಮೇಲೆ ಪ್ರೀತಿ ಕಮ್ಮಿಯಾಗಬಾರದು ಎಂಬುದನ್ನು ನಡಹಳ್ಳಿಯವರು ಸಾಬೀತುಪಡಿಸುತ್ತಿದ್ದಾರೆ. ಕೃಷಿಯನ್ನು ಲಾಭದಾಯಕ ಉದ್ಯಮವಾಗಿಸಬಹುದು ಎಂಬುದಕ್ಕೆ ಈ ಗಟ್ಟಿ ಬಿದಿರು ಕೃಷಿಯೇ ಸಾಕ್ಷಿ. ನೀವು ಕೂಡ ನಿಮ್ಮ ಜಮೀನಿನಲ್ಲಿ ಪ್ರಾಯೋಗಿಕವಾಗಿ ಈ ಕೃಷಿಯನ್ನು ಕೈಗೊಳ್ಳಬಹುದು. ಅಲ್ಲದೆ ಬಿದಿರಿನೊಂದಿಗೆ ನೈಸರ್ಗಿಕವಾಗಿ ಯಾವುದೇ ರಾಸಾಯನಿಕಗಳನ್ನು ಬಳಸದೆ ಮಾವಿನ ಸಸಿಗಳನ್ನು ತಮ್ಮ ಜಮೀನಿನಲ್ಲಿ ನೆಟ್ಟಿದ್ದು ಅವುಗಳು ಫಲ ಕೊಡುವುದನ್ನು ನಡಹಳ್ಳಿಯವರು ರೈತರಿಗೆ ತೋರಿಸಿದ್ದಾರೆ. ಒಂದು ನೋಡಿ ಹೆಂಗಿರುತ್ತಂದ್ರೆ, ಫಸ್ಟ್ 3 ಲೇಯರ್ ಅಲ್ಲಿ ನಾವು ಮೊದಲು ಹೊಲನ ಮಾಡ್ಬೋದು ತೋಟಗಾರಿಕೆ. ಹೆಂಗಂದ್ರೆ ಒಂದನೇ ಲೇಯರು ಇದು ಏನೋ ನಿಮ್ಮ ಫಸ್ಟ್ ಬೌಂಡ್ರಿಗೆ ಬಿದಿರು ಹಾಕೋದು, ಅಲ್ಲಿಂದ 60 ಅಡಿಗೆ ತೆಂಗು ಆದ್ಮೇಲೆ ನೀವು ಮಾವು, ಆಮೇಲೆ ಉಳಿದ ಒಳಗಡೆ ನೀವು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನೀವು ನಂಬಕ್ಕಾಗಲ್ಲ, ಇದನ್ನ ತೋರಿಸ್ತೀನಿ. ಇನ್ನು ಬಹಳ ಬಿದ್ದೋಗ್ಬಿಟ್ಟಾವ ಈಗ.
ಸುಮ್ಮನೆ ನೋಡ್ಕೊಂಡು ಇದು ಮಾವಿನ ಸಸಿ ಇದು ವರ್ಷ ನೀವು ಸಸಿ ನಾನು ಅಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಉಟ್ಕೊಂಡು ಕಾಯಿ ಬಿಟ್ಟಿರ್ತೈತಿ. ಇದಕ್ಕೆ ಏನು ಹಾಕಿಲ್ಲ ನೋಡಿ, ಅದೇ ಮಲ್ಚಿಂಗ್ ಮಾಡಿದ್ವಿ. ವೇಸ್ಟ್ ಏನೈತೆ ಅದೆಲ್ಲ ಮಲ್ಚಿಂಗ್ ಮಾಡಿದ್ವಿ ಅಷ್ಟೇ, ಬಿಟ್ಟು ಬೇರೆ ಏನಿಲ್ಲ. ಸೊ ನಿಮಗೆ ಈ ತೆಂಗು ದೊಡ್ಡದಾದ್ಮೇಲೆ ತೆಗಿಬೇಕಾಗ್ತದೆ. ತೆಂಗಿನ ಮಧ್ಯೆ ಇರ್ಲಿ ಅಂತ ನಾನು ನೋಡೋಣ ಟ್ರಯಲ್ ಅಂತ ಹಾಕಿದ್ವಿ. ಜೋತ್ ಬಿಟ್ಬಿಟ್ಟಾರೆ ನೆಲಗಳಿಗೆಲ್ಲ, ನೆಲಕ್ಕೆಲ್ಲ ಹತ್ತಾ ಇದೆ. ಪಲ್ಯ ವಜ್ಜಾಗಿ ಜೋತ್ ಬಿದ್ದು ನೆಲಕ್ಕೆ ಹತ್ತದೆ. ಅಲ್ಲ, ಈ ಕೃಷಿಯಲ್ಲಿರುವಂತ ಖುಷಿ ಎಲ್ಲಿನೂ ಇಲ್ಲ ಅಂತ ಅನ್ಕೊಂತೀನಿ. ನನಗೆ ಮಾಡ್ತಾ ಇಲ್ಲ ಅಲ್ಲ, ನನಗೆ ಇದರಲ್ಲಿ ನೆಮ್ಮದಿ ಯಾಕಿದೆ ಅಂದ್ರೆ ನಾವು ನಿಸರ್ಗದ ಜೊತೆ ಬದುಕ್ತೀವಿ. ನಿಸರ್ಗದಲ್ಲಿ ಭಗವಂತ ಎಲ್ಲ ಕೊಟ್ಟಾನ, ಬಟ್ ಅದನ್ನ ಅರ್ಥ ಮಾಡ್ಕೊಂಡು ನಿಸರ್ಗದಲ್ಲಿ ಏನಿದೆ ಅದನ್ನ ಅರ್ಥ ಮಾಡ್ಕೊಂಡು ನಾವು ಬದುಕು ನಡೆಸಿದ್ರೆ ನಮ್ಮ ಬದುಕು ಸಾರ್ಥಕತೆ ಆಗ್ತದೆ. ಇಲ್ಲದೆ ಹೋದ್ರೆ ಅಷ್ಟೇ. ಹಿಂಗೆ ಹೋಗೋದು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.